ಟು ಮನಿ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಪನ್ನೀರಿಂದ ಒಂದು ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಕರಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1 ಸ್ಪೂನ್ ಬೆಣ್ಣೆಯನ್ನು ಹಾಕಿಕೊಳ್ಳಿ. ಬೆಣ್ಣೆ ಆಪ್ಷನಲ್, ಬೆಣ್ಣೆ ಇತ್ತು ಅಂದರೆ ಬೆಣ್ಣೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಬೆಣ್ಣೆ ಹಾಕೊತಾ ಇರೋದು. ಬೆಣ್ಣೆ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಬೆಣ್ಣೆನ ಸ್ಕಿಪ್ ಮಾಡಿಬಿಟ್ಟು ಎಣ್ಣೆನೂ ಹಾಕ್ಕೊಳ್ಬೋದು. ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಇದಕ್ಕೆ ಒಂದೇ ಒಂದು ಚಿಕ್ಕ ಪೀಸ್ ಆಗುವಷ್ಟು ಚಕ್ಕೆ ಹಾಕ್ಕೊಳ್ಳಿ. ಈ ಮಸಾಲಾ ಐಟಮ್ ಸ್ವಲ್ಪನೇ ಹಾಕ್ಕೊಬೇಕು, ಜಾಸ್ತಿ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನಂತರ ಇದಕ್ಕೆ ಎರಡು ಪೀಸ್ ಏಲಕ್ಕಿ ಹಾಕ್ಕೊಳ್ಳಿ, ಒಂದೇ 3 ಪೀಸು ಅಥವಾ 2 ಪೀಸ್ ಲವಂಗ ಹಾಕಿಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ರೇ ನಂತರ 3-4 ಪೀಸು ಮೆಣಸು ಹಾಕ್ಕೊಳ್ಳಿ. ನಂತರ ಜೀರಿಗೆ ಒಂದೇ ಒಂದು ಚೂರು ಹಾಕ್ಕೊಳ್ಳಿ. ಈ ಮಸಾಲಾ ಐಟಮ್ ಎಲ್ಲ ಸ್ವಲ್ಪನೇ ಹಾಕ್ಕೊಳ್ಬೇಕು, ಆವಾಗಲೇ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಹಾಕ್ಕೊಳ್ಳಿ ಆದಷ್ಟು. ನಂತರ ಅದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಸಣ್ಣಕ್ಕಾದರೂ ಹೆಚ್ಕೊಳ್ಳಿ, ಉದ್ದಕ್ಕಾದರೂ ಹೆಚ್ಕೊಳ್ಳಿ, ದಪ್ಪಕ್ಕಾದರೂ ಹೆಚ್ಕೊಳ್ಳಿ. ಇದು ಮಿಕ್ಸಿಗೆ ಹಾಕೋದ್ರಿಂದ ನೀವು ಹೆಂಗಾದರೂ ಹೆಚ್ಕೊಬೋದು. ಹೆಚ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕಿದು. ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೆಸ್ಟೋರೆಂಟ್ ಸ್ಟೈಲ್ ಕರಿಗೆ ನೀವು ಈ ಮಸಾಲೆ ಮಾಡ್ತಾ ಇದ್ದೀವಲ್ವಾ, ಇದು ರುಬ್ಬಿರುವ ಮಸಾಲೆನ ಇದನ್ನು ನೀವು ರಾತ್ರಿ ಮಾಡಿಟ್ಕೊಂಡು ಬೆಳಿಗ್ಗೆಗೂ ಕೂಡ ನೀವು ಅದಕ್ಕೆ ಪನ್ನೀರ್ ಬೇಕು ಅಂದರೆ ಪನ್ನೀರ್ ಮಿಕ್ಸ್ ಮಾಡ್ಕೊಬೋದು, ಮಿಕ್ಸ್ ವೆಜ್ ಬೇಕು ಅಂದರೆ ಮಿಕ್ಸ್ ವೆಜ್ ಹಾಕೊಬೋದು, ಮಶ್ರೂಮ್ ಬೇಕು ಅಂದರೆ ಮಶ್ರೂಮ್ ಸಹ ಹಾಕ್ಕೊಬೋದು. ಮೇನ್ ಈ ಬೇಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಈಸಿ ಆಗುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೇಬೇಕು, ಆವಾಗಲೇ ಇದಕ್ಕೆ ಟೇಸ್ಟ್ ಎನ್ಹಾನ್ಸ್ ಆಗೋದು, ಟೇಸ್ಟ್ ಬರೋದು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇವಾಗ 3 ಟೊಮೆಟೊ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಟೊಮೆಟೊ 3 ಟೊಮೆಟೊ ಹಾಕ್ಕೊಳ್ಳಿ. ಒಂದೇ ಒಂದು ಗಡ್ಡೆ ಈರುಳ್ಳಿಗೆ 3 ಟೊಮೆಟೊ ಹಾಕ್ಕೊಂಡಿದ್ದೀವಿ. ಇದು ನಿಮ್ಮ ಇಷ್ಟ, 3 ಬೇಕು ಅಂದರೆ 3 ಹಾಕ್ಕೊಳ್ಳಿ, 2 ಬೇಕು ಅಂದರೆ 2 ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಟೊಮೆಟೊಸ್ ನೀರು ಬಿಡುತ್ತಲ್ವ, ಅದೆಲ್ಲನೂ ಚೆನ್ನಾಗಿ ಸಾಫ್ಟಾಗಿ ನೀರು ಬಿಟ್ಟು ಆದಮೇಲೆ ಸ್ವಲ್ಪ ಹಾರಿದ ನಂತರ ನೀವು ಮಿಕ್ಸಿ ಜಾರಿಗೆ ರುಬ್ಕೊಂಡು ಎತ್ತಿಟ್ಕೊಬೋದು. ಬೆಳಗ್ಗೆಗೆ ಬೇಕಂದ್ರೂ ಮಾಡ್ಕೊಬೋದು, ಅಕಸ್ಮಾತ್ ಇವಾಗಲೇ ಬೇಕಂದ್ರೂ ನಾವು ಮಾಡ್ಕೊಬೋದು. ನಾವು ಈಗಲೇ ಮಾಡ್ತಾಯಿದ್ದೀವಿ ನೋಡ್ಕೊಳ್ಳಿ. ನಂತರ ಒಂದು ಪ್ಯಾನಿಗೆ 1-2 ಸ್ಪೂನ್ ಬೆಣ್ಣೆ ಹಾಕಿಕೊಳ್ಳಿ. ಬೆಣ್ಣೆ 2 ಸ್ಪೂನು, 1 ಸ್ಪೂನ್ ಎಣ್ಣೆನೂ ಹಾಕ್ಕೊಳ್ಬೋದು. ಹಾಕ್ಕೊಂಬಿಟ್ಟು 2 ಪಲಾವ್ ಎಲೆ ಹಾಕ್ಕೊಳ್ಳಿ, ಫ್ಲೇವರ್ಗಷ್ಟೇ ಇದು. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಕ್ಯೂಬ್ಸ್ ಆಗೋ ಅಥವಾ ಉದ್ದಕ್ಕೆ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಇದು ಫ್ರೈ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡ್ರೆ ನಂತರ ಇದನ್ನು ಆ್ಯಡ್ ಮಾಡ್ತೀವಲ್ವಾ, ಅವಾಗ ಇದ್ರದ್ದು ಕ್ರಿಸ್ಪಿನೆಸ್ ಹಾಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ನೀವು ಫ್ರೈ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಬೋದು. ಇನ್ನೇನು ಅದಕ್ಕೂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀವಲ್ವ, ಇನ್ನೇನಲ್ಲಿ ಅಂದ್ಬಿಟ್ಟು ನಾವು ಹಂಗೇ ಡೈರೆಕ್ಟ್ ಮಸಾಲೆ ಎಲ್ಲ ಹಾಕ್ತಾಯಿದ್ದೀವಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿಕೊಳ್ಳಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡ್ರ್ ಹಾಕಿಕೊಳ್ಳಿ. ಗರಂ ಮಸಾಲ ಬೇಡ, ಯಾಕಂದರೆ ನಾವು ಆಲ್ರೆಡಿ ಗರಂ ಮಸಾಲ ಐಟಮ್ಸ್ ಎಲ್ಲ ಹುರಿದು ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿರ್ತೀವಲ್ವ, ಅದಕ್ಕೋಸ್ಕರ ಅದು ಬೇಡ. ಇದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಈ ಮಸಾಲ ಎಲ್ಲ ಹಾಕ್ಕೊಬೇಕು. ಅಥವಾ ಆಫ್ ಮಾಡಿಬಿಟ್ಟು ನೀವು ಧನಿಯಾ ಪುಡಿ ಚಿಲ್ಲಿ ಪೌಡರ್ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಂತರ ಈ ರುಬ್ಬಿರುವ ಮಿಶ್ರಣವನ್ನು ಹಾಕಿ ಸ್ಟವ್ ಆನ್ ಮಾಡ್ಕೊಬೋದು. ಹಾಗೂ ಸಹ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಮಾಡ್ಕೊಬೋದು. ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಫ್ರೈ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕ್ರಂಚಿಯಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಯಾಕಂದರೆ ಆಲ್ರೆಡಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ. ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಇದು, ತುಂಬಾ ರುಚಿಕರವಾಗಿರುತ್ತೆ. ಒಂದ್ಸತಿ ಮಕ್ಕಳಿಗೆ ಈ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿವರೆಗೂ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೋದು. ನಿಮಗೆ ತುಂಬ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಬೋದು. ಸ್ವಲ್ಪ ಈ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ, ಸ್ವಲ್ಪ ಗಟ್ಟಿಗಿರಲಿ. ಇದು ಖಾರ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೋಸ್ಕರ ನಾವು ಇನ್ನೊಂದು ಚೂರು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀವಿ. ಬೇಕು ಅಂದರೆ ಇವಾಗಲೇ ಆ್ಯಡ್ ಮಾಡಿಬಿಡಿ, ಯಾಕಂದರೆ ಇವಾಗಲೇ ಆ್ಯಡ್ ಮಾಡಿಬಿಟ್ರೆ ನಾವು ಚಿಲ್ಲಿ ಪೌಡರ್ನ ಸ್ವಲ್ಪ ಅದು ಬೇಯುವಾಗ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಟೇಸ್ಟ್ ನೋಡ್ಕೊಳ್ಳಿ, ನಿಮ್ಮ ರುಚಿಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಳ್ಬಹುದು. ನಾವು ಇನ್ನೊಂದು ಚೂರು ನೀರು ಹಾಕ್ಕೊತಾ ಇದ್ದೀವಿ, ಯಾಕಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ವಿ ಅಂದರೆ ಕುದಿತಾ ಏನಾಗುತ್ತೆ, ಗಟ್ಟಿ ಆಗುತ್ತೆ ಅಂತ ಅಷ್ಟೇ. ಆನಂತರ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು
ಸ್ವಲ್ಪ ಬೇಯಲು ಬಿಡಿ. ಸ್ವಲ್ಪ ಹೊತ್ತು ಬಿಡಬೇಕು, ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಇದಕ್ಕೆ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಇವಾಗ ಆ್ಯಡ್ ಮಾಡಿಬಿಟ್ಟು ತುಂಬ ಹೊತ್ತು ಬೇಯಿಸಬಾರ್ದು. ಒಂದು 2 ನಿಮಿಷ ಬೇಯಿಸ್ಬೇಕು ಅಷ್ಟೇ. ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಅಷ್ಟೇ, ಪನ್ನೀರ್ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಕರಿ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.